ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋ ಬಂದುಬಿಟ್ಟು ನಿನ್ನೆ ಸಾಯಂಕಾಲ ಫ್ರೆಂಡ್ಸ್, ಯಾಕಂದರೆ ಮಾರ್ನಿಂಗು ಇಡ್ಲಿ ಮಾಡಬೇಕು ಅಂತ ಉದ್ದಿನಬೇಳೆ ನೆನೆ ಹಾಕಿದ್ದೆ. ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ಮೋಡ ಕವಿದ ವಾತಾವರಣ ಬೇರೆ ಇತ್ತು, ಲೈಟ್ ಬೇರೆ ಹೋಗ್ಬಿಟ್ಟಿತ್ತು. ಮಿಕ್ಸಿಗೆ ಹಾಕ್ತೀನಿ ಅಂತ ಮನಸ್ಸೆಲ್ಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಬೆಳಗ್ಗೆಯಿಂದ ಲೈಟೇ ಇರಲಿಲ್ಲ. ಯಾವಾಗ ಬರುತ್ತೋ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಂದರೆ ಮಾರ್ನಿಂಗ್ ನೋಡಿದರೆ ಇಡ್ಲಿಗೆ ಹಾಕಿದ್ದೀನಿ, ಮತ್ತು ಉದ್ದಿನಬೇಳೆ ಮಿಕ್ಸಿಗೆ ಹಾಕಬೇಕಲ್ವ, ಆ ಕಾರಣಕ್ಕೋಸ್ಕರ ಸ್ವಲ್ಪ ಟೆನ್ಷನ್ ಆಗಿತ್ತು. ಬಟ್ 6:30-7 ಗಂಟೆಗೆಲ್ಲ ಲೈಟ್ ಬಂತು ಫ್ರೆಂಡ್ಸ್. ಫೈನಲಿ ಇಡ್ಲಿಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಉದ್ದಿನಬೇಳೆ ಎಲ್ಲ ಹಾಕಿ ನೀಟಾಗಿ ನುಚ್ಚನ್ನ ಕಲಸಿ ಇಟ್ಟೆ ಫ್ರೆಂಡ್ಸ್. ಮುಚ್ಚಿಟ್ಬಿಡ್ತೀನಿ, ಚೆನ್ನಾಗಿ ಮಾರ್ನಿಂಗೆಲ್ಲ ಉಬ್ಬಿರುತ್ತೆ ನೋಡಿ. ಹಾಗೆ ಟೀಗೆ ಇಟ್ಟಿದ್ದೆ. ಇನ್ನೊಂದೇನು ಅಂದರೆ ಮನೇಲೇ ಪಾಪ್ಕಾರ್ನು ಮಾಡಿದ್ದೆ ಫ್ರೆಂಡ್ಸ್. ಅಮ್ಮಗೆ ಪಾಪ್ಕಾರ್ನ್ ಕೊಟ್ಟೆ, ಅವ್ರನ್ನೂ ತಿಂತಾಯಿದ್ರು. ಹಾಗೆ ಪಾಪ್ಕಾರ್ನೆಲ್ಲ ನಾವು ತಿಂದುಬಿಟ್ಟು ಟೀನು ಮಾಡಿದ್ವಲ್ವ, ಟೀನು ಕುಡಿತಾಯಿದ್ದೆ. ಸ್ವಲ್ಪ ಟೀ ಬ್ಲ್ಯಾಕ್ ಆಗಿದೆ, ಯಾಕೆ ಅಂದರೆ ಹಾಲು ಕಮ್ಮಿ ಇತ್ತು ಫ್ರೆಂಡ್ಸ್, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಕುಡಿದ್ವಿ. ಇದು ಮಾರ್ನಿಂಗ್ ನೋಡಿ ಫ್ರೆಂಡ್ಸ್. ಮಾರ್ನಿಂಗು ಈ ಕಡೆ ನುಗ್ಗೆಕಾಯಿ ಕುದಿಯೋದಕ್ಕೆ ಇಟ್ಟಿದ್ದೆ, ಈ ಕಡೆ ಸಾಂಬಾರನ್ನು ಚೆನ್ನಾಗಿ ಮೊದಲೇ ಮಾಡಿಟ್ಟಿದ್ದೆ. ಎಲ್ಲ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಯಾಕೆ ಅಂದರೆ ಟೈಮ್ ಬೇರೆ ಇರಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟಿದ್ವಿ. ಮಗಳು ಬೇರೆ ನೈಟೆಲ್ಲ ಮಲಗಿರಲಿಲ್ಲ, ಅದಕ್ಕೆ ಲೇಟಾಗಿ ಎದ್ದಿದ್ದೆ. ಇದನ್ನು ಉಬ್ಬಿತ್ತು ನೋಡಿ. ಅಮ್ಮನೂ ಮುಂಚೆ ಎದ್ದಿದ್ರು, ಅವರೂ ಅರ್ಧ ಮಾಡ್ತಾಯಿದ್ರು. ಅವಳು ಬೇರೆ ಮತ್ತೆ ಬೆಳಗ್ಗೆ ಹಠ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಲು, ಅವಳನ್ನ ಎತ್ಕೊಂಡಿದ್ರು. ಅಮ್ಮನೂ ಮುಂಚೆ ಎದ್ದಿದ್ರಲ್ವ, ಅವರೆಲ್ಲ ಕಸ ಅಂದು ನೆಲ ಎಲ್ಲ ಒರೆಸಿದ್ರು ಆಲ್ರೆಡಿ. ಆಮೇಲೆ ನಾನು ಎದ್ಬಿಟ್ಟು ಮತ್ತು ಅಡುಗೆ ಆದರೂ ಮಾಡೋಣ ಅಂತ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿ. ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಚಟ್ನಿ ಒಗ್ಗರಣೆ ಕೊಡಬೇಕು ಅಂತ ಒಗ್ಗರಣೆ ಕೊಡ್ತಾಯಿದ್ದೆ. ಇಲ್ಲಿ ಸಾಂಬಾರು ಚೆನ್ನಾಗಿ ಆಗಿತ್ತು. ನುಗ್ಗೆಕಾಯಿನೂ ಕುದ್ದಿತ್ತಲ್ವ, ನುಗ್ಗೆಕಾಯಿ ಸಾಂಬಾರು ಒಳಗಡೆ ಹಾಕಬೇಕು ಅಂತ ಸಾಂಬಾರು ಒಳಗಡೆ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ ನೋಡಿ. ಸಾಂಬಾರು ಆ್ಯಕ್ಚುಲಿ ಇದು ಏನಂದರೆ ಇಡ್ಲಿ ಸಾಂಬಾರಿಗೆ ನುಗ್ಗೆಕಾಯಿ ಹಾಕೋದಿಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಹಾಕಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನಕ್ಕೂ ರೈಸ್ ಒಳಗಡೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಅಂತ ಮಾಡಿದ್ದೀನಿ. ಈ ಕಡೆ ಚಟ್ನಿನೂ ರೆಡಿಯಾಗಿತ್ತು ನೋಡಿ. ಉಸ್ರ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ ಹಸ್ಬೆಂಡೂ ಟೈಮ್ ಆಗಿತ್ತು, ಅವ್ರಿಗೂ ಟಿಫನ್ ಕೊಡಬೇಕಿತ್ತು, ಅದಕ್ಕೆ ಉಸ್ರ ಮಾಡ್ತಾಯಿದ್ದೆ. ಚಟ್ನಿ ಮತ್ತು ಸಾಂಬಾರು ಎಲ್ಲ ರೆಡಿ ಆಯ್ತಲ್ವ. ಈಗ ಇಡ್ಲಿ ಹಾಕೋಣ ಅಂತ ಇಡ್ಲಿ ಹಾಕೋದಕ್ಕೆ ಬಂದಿದ್ದೀನಿ. ಇಡ್ಲಿ ಪ್ಲೇಟಿಗೆ ನಾನೇನು ಇದು ಬಟ್ಟೆ ಅಥವಾ ಪೇಪರ್ ಏನೂ ಹಾಕಿಲ್ಲ ಫ್ರೆಂಡ್ಸ್. ಹಾಗೆ ಡೈರೆಕ್ಟಾಗಿ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಫೈನಲ್ ಆಗಿ ಇಡ್ಲಿ ಪ್ಲೇಟಿಗೆ ಇಡ್ಲಿ ಎಲ್ಲ ಹಾಕಿದ್ದು ಆಯಿತು. ಈಗ ಇಡ್ಲಿ ಪಾತ್ರೆ ಒಳಗಡೆ ಇಡ್ಲಿ ಪ್ಲೇಟ್ನ ಇಡೋ ಸಮಯ ಬಂದಿದೆ ನೋಡಿ ಫ್ರೆಂಡ್ಸ್. ಇಡ್ಲಿ ಪಾತ್ರೆ ಒಳಗಡೆ ನಾನು ನೀರಷ್ಟೇ ಹಾಕಿದ್ದೀನಿ. ಹುಣಸೆಹಣ್ಣು ಹಾಕಬೇಕಿತ್ತು, ಇನ್ನು ಹುಣಸೆಹಣ್ಣು ಖಾಲಿಯಾಗಿತ್ತು, ಅದಕ್ಕೆ ಹಾಕಿರಲಿಲ್ಲ. ಇವಾಗ ಒಂದೊಂದೇ ಪ್ಲೇಟ್ನ ಇಟ್ಬಿಟ್ಟು ಇಡ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಲೇಟ್ ಆಗಿಬಿಟ್ಟಿದೆ ಅಲ್ವಾ. ನಮ್ಮದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತೆಗ್ಗಿದೆ ಇಡ್ಲಿ ಪಾತ್ರೆ ಬಂದುಬಿಟ್ಟು ಸೂಪರಾಗಿ ಬರುತ್ತೆ ಇಡ್ಲಿ. ತೆಗೆದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇಡ್ಲಿ ಪಾತ್ರೆ ಒಳಗಡೆ ಇಡ್ಲಿ ಹಾಕಿದ್ದು ಆಯ್ತಲ್ವ. ಅದೆಲ್ಲ ಚೆನ್ನಾಗಿ ಇಡ್ಲಿ ಎಲ್ಲ ಆಗಿತ್ತು. ಇವಾಗ ಹಸ್ಬೆಂಡಿಗೂ ಊಟಕ್ಕೆ ಬಂದಿದ್ದರು, ಅವ್ರಿಗೂ ತೆಗೆದು ಕೊಡಬೇಕು ಅಂತ ತೆಗೆದು ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕ್ಯಾಮ್ರಾ ಹತ್ಕ ಆಗಿದೆ ಫ್ರೆಂಡ್ಸ್. ಹತ್ಕ ಅಂದರೆ ಆ ಕಡೆ ಬಕ್ಕಡೆ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಇದು ಫೇಸ್ ನೀಟಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಇವಾಗ ಇಡ್ಲಿ ಪಾತ್ರೆಯಿಂದ ಇಡ್ಲಿ ತೆಗಿತಾ ಇದ್ದೀನಿ ನೋಡಿ. ಫೈನಲ್ ಆಗಿ ನಮ್ಮ ಮನೆಯ ಇಡ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಇದನ್ನು ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ಕೊಡಬೇಕು ಅಷ್ಟೇ. ಹಸ್ಬೆಂಡಿಗೆ ಸರ್ವ್ ಮಾಡಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಎಷ್ಟು ಸೂಪರಾಗಿತ್ತು. ಹಾಗೆ ಪಕ್ಕದ ಮನೆ ಆಂಟಿ ಪರೋಟ ಕೊಟ್ಟಿದ್ರು ಫ್ರೆಂಡ್ಸ್, ಸೂಪರಾಗಿತ್ತು. ಆಲೂ ಪರೋಟ ನನ್ನ ಫೇವ್ರೆಟ್, ಗೊತ್ತಾ ನಿಮಗೆ? ಆಲೂ ಪರೋಟ ತಿಂದೆ. ಅದಾದಮೇಲೆ
ಇದು ತಲೆಗೆ ಮೆಹಂದಿ ಹಚ್ಕೊಳ್ಳೋಣ ಅಂತ ಇಲ್ಲಿ ಟೀ ಪುಡಿ ಬ್ಲ್ಯಾಕ್ ಟೀನ ಮಾಡ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಫಿಲ್ಟ್ರ್ ನೀರು ಹಾಕ್ಬಿಟ್ಟು ಸ್ವಲ್ಪ 2 ಸ್ಪೂನ್ ಆಗೋಷ್ಟು 1.5 ಸ್ಪೂನ್ ಆಗೋಷ್ಟು ಟೀ ಪುಡಿ ಹಾಕಿದ್ದೀನಿ. ನಾನು ನಿಶಾನೇ ಮೆಹಂದಿ ಹಚ್ಚೋದು. ಇಷ್ಟು ದಿನ ರೆಡ್ ಹಚ್ತಾ ಇದ್ದೆ, ಇವಾಗ ಬ್ಲ್ಯಾಕ್ ತೊಗೊಂಡಿದ್ದೀನಿ. ಒಂದು ಸಾರಿ ಬ್ಲ್ಯಾಕ್ ಟ್ರೈ ಮಾಡೋಣ ಅಂತ. ಯಾವತ್ತೂ ಹಚ್ಚಿಲ್ಲ, ಇದೇ ಫಸ್ಟು ಹಚ್ಚಿರೋದು. ನಿಶಾ ಬ್ರ್ಯಾಂಡಲ್ಲಿ ರೆಡ್ ಮೆಹಂದಿ ಹಚ್ಚಿದ್ದೀನಿ, ಬಟ್ ಬ್ಲ್ಯಾಕ್ ಮೆಹಂದಿ ಹಚ್ಚಿಲ್ಲ. ಇದಕ್ಕೆ 2 ಲವಂಗ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪಾತ್ರೆನೂ ತೊಗೊಂಡಿದ್ದೀನಿ ಇದು ನಿಶಾ ಮೆಹಂದಿ ಕಲಿಸೋದಕ್ಕೆ. ಇಲ್ಲಿ ನೋಡಿ ಸ್ಪೂನಿಂದ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್, ಕೈಯಿಂದ ಕಲಿಸ್ತಾ ಇಲ್ಲ. ಪಾಪು ಎತ್ಕೊತಿರ್ತೀನಲ್ವ ಸುಮ್ಮನೆ ಏನಕ್ಕೆ ಅಂತ ಸ್ಪೂನಿಂದ ಕಲಿಸ್ತಾ ಇದ್ದೀನಿ. ನೋಡ್ಬೋದು ಆಲ್ರೆಡಿ ನೀರೆಲ್ಲ ತಣ್ಣಗಾದ್ಮೇಲೆ ಕಲಿಸ್ಬೇಕು, ಇಮಿಡಿಯೇಟ್ಲಿ ಬಿಸಿ ನೀರು ಹಾಕ್ಬಾರ್ದು ನೋಡಿ. ಇವಾಗ ಫೈನಲ್ ಆಗಿ ಹಚ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನು ಹಚ್ಕೊಳ್ಳೋದೇನು ಶೂಟ್ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಶೂಟ್ ಮಾಡ್ಕೊಳ್ಳಿಲ್ಲ. ಇವಾಗ ನೀಟಾಗಿ ಹಚ್ಕೊಂಡಿದ್ನಲ್ವ, ನೀಟಾಗಿ ಹಚ್ಕೊಳಕ್ಕಂತಲೇ ಹೋದೆ, ಬಟ್ ಅದು ಕೈಗೂ ಹತ್ತಿಬಿಡ್ತು. ಏನೂ ಮಾಡೋಕ್ಕಾಗಲ್ಲ. ಉಜ್ಜದೆ ಹೋಗಲೇ ಇಲ್ಲ. ಇನ್ನೊಂದು 2 ದಿನ, 1 ದಿನ ಬಿಟ್ಟು ಹೋಗುತ್ತೆ ಫ್ರೆಂಡ್ಸ್. ಯಾಕಂದರೆ ನನ್ನ ಕಸ್ಟಮರ್ಗೆ ಹಚ್ಚಿದ್ದೀನಿ ನಾನು, ಅದಕ್ಕೆ ಅದು ಅನುಭವ ಇದೆ ಹೋಗುತ್ತೆ ಅನ್ನೋದು ನೋಡಿ. ಫೈನಲ್ ಆಗಿ ಹಚ್ಕೊಂಡಿದ್ನಲ್ವ, ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಇವಾಗ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಕೂದಲು ಅಂತ, ಸೂಪರಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಟೈಮ್ ಬ್ಲ್ಯಾಕ್ ಹಚ್ಕೊಂಡಿದ್ದೆ. ಇಷ್ಟು ದಿನ ರೆಡ್ ಹಚ್ಕೊಂಡಿದ್ನಲ್ವ, ಇವಾಗ ಬ್ಲ್ಯಾಕ್ ಹಚ್ಕೊಂಡಿದ್ದೀನಲ್ವ, ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ ನೋಡಿ. ನಾನು ಸ್ವಲ್ಪ ಹೇರ್ಸ್ ಹುಚ್ಚೋಗ್ಬಿಟ್ಟಿದೆ, ಯಾಕಂದರೆ ಡೆಲಿವರಿ ಆದಮೇಲೆ ಹೇರ್ಸ್ ಹುಚ್ಚೋಗುತ್ತೆ ಅಂತ ಹೇಳ್ತಾರಲ್ವ, ನಿಜ ಹುಚ್ಚೋಗುತ್ತೆ. ನನಗೂ ಅದೇ ರೀತಿ ಆಗಿತ್ತು ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಹೇರ್ಸು ಅಂತ. ಹೇರ್ಸ್ ಎಷ್ಟು ಚೆನ್ನಾಗಿ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನಿಶಾ ಮೆಹಂದಿ, ಯಾವ ಎಫೆಕ್ಟೂ ಇಲ್ಲ ನೋಡಿ. ತುಂಬ ಚೆನ್ನಾಗಿರುತ್ತೆ ನಿಶಾ ಮೆಹಂದಿ. ಇದು ಏರ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಟೀ ಕುಡಿಬೇಕಲ್ವ, ಸಂಜೆ ಆಗಿತ್ತು. ಸಂಜೆ ಸ್ನಾನ ಮಾಡಿದ್ದು ನಾನು, ಬೆಳಗ್ಗೆ 11 ಗಂಟೆಗೆ ಹಚ್ಕೊಂಡಿದ್ದೆ, ಸಂಜೆ ಸ್ನಾನ ಮಾಡಿದೆ ನೋಡಿ ಫ್ರೆಂಡ್ಸ್. ಈಗ ಟೀ ಕುಡಿಬೇಕು. ನೋಡ್ಕೊಂಬಂದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.